ಗುಡ್ಡಗಾಡು ಪ್ರದೇಶಗಳಲ್ಲಿ ಆ ನದಿಯನ್ನ ದಾಟಬೇಕಾಗಿರುವಂತಹ ಒಂದು ಸಂದರ್ಭಗಳಲ್ಲಿ ಅಥವಾ ರಸ್ತೆಯೇ ಇಲ್ಲದಂತ ಒಂದು ಸಂದರ್ಭಗಳಲ್ಲಿ ಭಾರತೀಯ ಸೇನೆಗೆ ತುಂಬಾ ಪರಿಣಾಮಕಾರಿಯಾಗಿ ಅನುಕೂಲವಾಗ್ತಾ ಇರುವಂತಹ ಒಂದು ವಾಹನ ಬ್ರಿಡ್ಜ್ ಲೇಯರ್ ಟ್ಯಾಂಕ್. ನಾನು ಹಿಂದೆ ನೀವು ಗಮನಿಸ್ತಾ ಇದ್ರೆ ಇದು ಭಾರಿ ಗಾತ್ರದ ಒಂದು ವೆಹಿಕಲ್, ಅಂದ್ರೆ 49 ಟನ್ ಹೊಂದಿರುವಂತಹ ಒಂದು ವೆಹಿಕಲ್ ಇದು. ಅಂದ್ರೆ ಇದು ಸಾಮಾನ್ಯವಾಗಿ ನೇರವಾಗಿ ಯುದ್ಧಗಳಲ್ಲಿ ಭಾಗವಹಿಸದೆ ಹೋದ್ರು ಕೂಡ ಯುದ್ಧದಂತ ಸಂದರ್ಭಗಳಲ್ಲಿ ಎಮರ್ಜೆನ್ಸಿ ಸಂದರ್ಭಗಳಲ್ಲಿ ಸೈನ್ಯಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಅಂದ್ರೆ ಮೇಜರ್ ಆಗಿ ಇದರ ಒಂದು ಫೀಚರ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸೇತುವೆ ನಿರ್ಮಾಣ ಮಾಡೋದು. ಅಂದ್ರೆ ಸೇತುವೆ ನಿರ್ಮಾಣ ಮಾಡೋದು ಅನ್ನೋದಕ್ಕಿಂತ ಆಲ್ರೆಡಿ ಇದು ಒಂದು ಸೇತುವೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅದು ಅನಿವಾರ್ಯ ಬಂದಂತ ಸಂದರ್ಭಗಳಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ಇದನ್ನ ಬಳಸ್ಕೊಳ್ಳುವಂತ ಒಂದು ಚಾನ್ಸಸ್ ಇರುತ್ತೆ. ಈಗ ಎಕ್ಸಾಂಪಲ್, ಒಂದು ನದಿಯನ್ನ ದಾಟಬೇಕಾಗಿರೋ ಒಂದು ಸಂದರ್ಭದಲ್ಲಿ ಅಂದ್ರೆ ಒಂದು ಕಾರ್ಯಾಚರಣೆಗೆ ಹೋಗ್ತಾ ಇರುವಂತಹ ಒಂದು ವೇಳೆ ಒಂದು ನದಿಯನ್ನ ದಾಟಬೇಕಾಗಿರುವಂತಹ ಒಂದು ಸಂದರ್ಭ ಬಂದಾಗ ಅಲ್ಲಿ ಮ್ಯಾನ್ಯುಯಲ್ ಆಗಿ ಸೈನಿಕರು ಒಂದು ಸೇತುವೆಯನ್ನ ನಿರ್ಮಾಣ ಮಾಡಬೇಕಾಗುತ್ತೆ. ಅದಕ್ಕೆ ತುಂಬಾ ಸಮಯ ತೆಗೆದುಕೊಳ್ಳುತ್ತೆ, ಅದಕ್ಕೆ ತುಂಬಾ ವಸ್ತುಗಳು ಬೇಕಾಗುತ್ತೆ. ಅಂತಹ ಸಂದರ್ಭಗಳಲ್ಲಿ ಈ ಬ್ರಿಡ್ಜ್ ಲೇಯರ್ ಟ್ಯಾಂಕ್ ತುಂಬಾ ಅನುಕೂಲ ಆಗುತ್ತೆ. ಯಾಕಂತ ಹೇಳಿದ್ರೆ ಆಲ್ರೆಡಿ ಇದರಲ್ಲಿ ಒಂದು ಸೇತುವೆ ನಿರ್ಮಾಣವಾಗಿ ರೆಡಿ ಆಗಿರುತ್ತೆ. ಸೊ ಹಾಗಾಗಿ ಈ ಸೇತುವೆ 20 ಮೀಟರ್ ಉದ್ದ ಇದೆ. ಸೊ ಹಾಗಾಗಿ ನದಿಯನ್ನ ದಾಟಬೇಕಾಗಿರೋ ಸಂದರ್ಭದಲ್ಲಿ ಅಥವಾ ರಸ್ತೆ ಇಲ್ಲದಂತಹ ಒಂದು ಸಂದರ್ಭಗಳಲ್ಲಿ ಈ ಬ್ರಿಡ್ಜ್ ನ ಬಳಸಿ ವೆಹಿಕಲ್ ಸಹ ಹೋಗ್ಬೋದು, ಕ್ರಾಸ್ ಮಾಡಿ ಹೋಗ್ಬೋದು, ಜೊತೆಗೆ ಸೈನಿಕರು ಕೂಡ ಕ್ರಾಸ್ ಮಾಡಿ ಹೋಗ್ಬೋದಾಗುತ್ತೆ. ಒಟ್ಟಾರೆ ತುಂಬಾ ಎಮರ್ಜೆನ್ಸಿ ಸಮಯ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಒಂದು ಎಕ್ಸಾಂಪಲ್ ನೆನೆಸ್ಕೊಳ್ಳೋದಾದ್ರೆ, ಕೇರಳದಲ್ಲಿ ವೈನಾಡಲ್ಲಿ ಒಂದು ದುರಂತ ಆಗಿತ್ತು. ಆ ದುರಂತದ ಸಂದರ್ಭದಲ್ಲಿ ಬೈಲಿ ಬ್ರಿಡ್ಜ್ ನಿರ್ಮಾಣ ಮಾಡ್ತಾರೆ ಇಂಡಿಯನ್ ಆರ್ಮಿ ಅವರು. ಅಂದ್ರೆ ಮ್ಯಾನ್ಯುಲ್ ಆಗಿ ಒಂದು 2 ಊರುಗಳ ನಡುವೆ ಸಂಪರ್ಕ ಕಡಿತವಾಗಿ ಸಾಕಷ್ಟು ಜನ ಸಾವು ನೋವಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಆ ಬ್ರಿಡ್ಜ್ ನ ನಿರ್ಮಾಣ ಮಾಡಿ 2 ಊರುಗಳ ನಡುವೆ ಒಂದು ಸಂಪರ್ಕನ ಕಲ್ಪಿಸಿ ಅವರನ್ನ ಉಳಿಸುವಂತ ಒಂದು ಆಪರೇಷನ್ ಆಗುತ್ತೆ. ಅಲ್ಲಿ ಸಾಕಷ್ಟು ಸೈನಿಕರು ಮ್ಯಾನ್ಯುಲ್ ಆಗಿ ಕೆಲಸ ಮಾಡ್ತಾರೆ, ರಾತ್ರಿ ಆಗಲು ಶ್ರಮ ಹಾಕಿ ಆ ಬ್ರಿಡ್ಜ್ ನ ನಿರ್ಮಾಣ ಮಾಡ್ತಾರೆ. ಆದ್ರೆ ಇಲ್ಲಿ ಈ ವಿಚಾರದಲ್ಲಿ ಅಂದ್ರೆ ಈ ಬ್ರಿಡ್ಜ್ ಲೇಯರ್ ಟ್ಯಾಂಕ್ ವಿಚಾರದಲ್ಲಿ ಅಷ್ಟೊಂದು ರಿಸ್ಕ್ ಇರೋದಿಲ್ಲ. ಇದು ತುಂಬಾ ಸ್ಪೀಡ್ ಆಗಿ ತುಂಬಾ ಎಮರ್ಜೆನ್ಸಿ ಟೈಮ್ ಅಲ್ಲಿ ತುಂಬಾ ಅನುಕೂಲಕರವಾಗಿ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಅದನ್ನ ಆಗ್ಲೇ ಹೇಳ್ತೀನಿ, ನಿಮಗೆ 49 ಟನ್ ತೂಕ ಇದೆ. ಕೇವಲ ಬ್ರಿಡ್ಜ್ ಮಾತ್ರವಲ್ಲ, ಎಮರ್ಜೆನ್ಸಿ ಸಂದರ್ಭದಲ್ಲಿ ಕೌಂಟರ್ ಅಟ್ಯಾಕ್ ಮಾಡೋದಕ್ಕೂ ಕೂಡ ಇದರಲ್ಲಿ ಎಕ್ವಿಪ್ಮೆಂಟ್ಸ್ ಇದಾವೆ. ಅಂದ್ರೆ ಇನ್ ಕೇಸ್ ಏನಾದ್ರು ಎದುರಾಳಿಗಳು ಶತ್ರುಗಳ ಮೇಲೆ ಒಂದು ದಾಳಿ ಆದಂತ ಸಂದರ್ಭದಲ್ಲಿ ಆಪೋಸಿಟ್ ಕಡೆಯಿಂದ ಏನಾದ್ರು ಫೈರಿಂಗ್ ಆದ್ರೆ ಈ ವೆಹಿಕಲ್ ನಲ್ಲೂ ಕೂಡ ಫೈರ್ ಮಾಡುವಂತ ಒಂದು ಮಿಷನ್ ಗನ್ ಇದೆ. ಅಂದ್ರೆ 12.7 mm ಗನ್ ಅನ್ನ ಇಟ್ಕೊಂಡಿರ್ತಾರೆ ಇದರಲ್ಲಿ. ಸೊ ಅದರ ಮುಖಾಂತರ ಫೈರ್ ಕೂಡ ಮಾಡಬಹುದು, ಕೌಂಟರ್ ಅಟ್ಯಾಕ್ ಕೂಡ ಮಾಡಬಹುದು. ಅಂದ್ರೆ ಒಬ್ಬರು ಚಾಲಕರು ಜೊತೆಗೆ ಮತ್ತೊಬ್ಬ ಸಿಬ್ಬಂದಿ ಅಷ್ಟೇ, ಅಂದ್ರೆ ಇಬ್ಬರು ಮಾತ್ರ ಈ ವೆಹಿಕಲ್ ನಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಾರೆ ಯುದ್ಧದ ಸಂದರ್ಭಗಳಲ್ಲಿ ನೇರವಾಗಿ ಯುದ್ಧಗಳಲ್ಲಿ ಭಾಗವಹಿಸದೆ ಹೋದ್ರು ಕೂಡ ತುಂಬಾ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈ ಬ್ರಿಡ್ಜ್ ಲೇಯರ್ ಟ್ಯಾಂಕ್ ಕೆಲಸ ಮಾಡುತ್ತೆ. ತುಂಬಾ ಸೈನ್ಯಕ್ಕೆ ತುಂಬಾ ಫೇವರ್ ಆಗಿ ಸಹಾಯ ಕೂಡ ಮಾಡುತ್ತೆ. ಇದರಿಂದ ಸಾಕಷ್ಟು ಸಮಯನೂ ಉಳಿಯುತ್ತೆ, ಸಾಕಷ್ಟು ಶ್ರಮನೂ ಕೂಡ ಉಳಿಯುತ್ತೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.